ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ನಾವಿಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 40ನೇ ಸರಣಿಯಲ್ಲಿದ್ದೇವೆ. ಕಳೆದ 39ನೇ ಸರಣಿಯಲ್ಲಿ ಬದರ್ ಮತ್ತು ಉಹದ್ನ ನಡುವೆ ಸಂಭವಿಸಿದಂತಹ ಕೆಲವಾರು ಸಣ್ಣ ಪುಟ್ಟ ಸಂಘರ್ಷಗಳ ಬಗ್ಗೆ ನಾವು ಕೇಳಿದ್ದೆವು. ಅದರಲ್ಲಿ ಒಂದು ಸವೀಕ್ ಸಂಘರ್ಷ, ಮತ್ತೊಂದು ಕರ್ಕರತುಲ್ ಕುದರ್ ಎಂಬ ಪ್ರದೇಶದಲ್ಲಿ ನಡೆದಂತಹ ಸಂಘರ್ಷ, ಅಲ್ಲದೆ ಮೂರನೇದಾಗಿ ಕಅಬ್ ಬಿನ್ ಅಶ್ರಾಫ್ ಎಂಬ ಒಬ್ಬ ಪ್ರಸಿದ್ಧ ನೇತಾರ ಮತ್ತು ಅವನು ನಡೆಸಿದಂತಹ ಸಂಚು, ಆ ಕಾರಣಕ್ಕಾಗಿ ಅವನನ್ನು ಮುಗಿಸಲಾಯಿತು, ಅವನ ಕತೆ ಮುಗಿಸಲಾಯಿತು. ಅದರ ಬಗ್ಗೆ ನಾವೆಲ್ಲವೂ ಕೂಡ ಕೇಳಿದ್ದೇವೆ. ಇಂತಹ ಹಲವಾರು ಸಂಘರ್ಷಗಳು ನಡೆದಾಗ ಕೊನೆಯದಾಗಿ ಮಕ್ಕಾದ ಜನರು ಒಂದು ದೊಡ್ಡ ಯುದ್ಧ ಮದೀನಾದವರ ಮೇಲೆ ಮಾಡಬೇಕು ಎಂಬ ಸಿದ್ಧತೆಯನ್ನು ನಡೆಸಿದರು. ಮತ್ತು ಅದು ದೊಡ್ಡ ಸಿದ್ಧತೆಯಾಗಿತ್ತು ಮತ್ತು ಅದು ಒಂದರ್ಥದಲ್ಲಿ ಮೊದಲ ಯುದ್ಧವಾಗಿತ್ತು. ಏಕೆಂತ ಹೇಳಿದರೆ ಬದರ್ ಸಾಂದರ್ಭಿಕವಾಗಿ ನಡೆದಂತಹ ಒಂದು ಯುದ್ಧ. ಅಬೂ ಸುಫಿಯಾನ್ನ ಸೇನೆ ಬರ್ತಾ ಇತ್ತು, ಅದನ್ನು ತಡೆಯಲಿಕ್ಕಾಗಿ ಮುಸ್ಲಿಮರು ಸಿದ್ಧರಾದರು ಮತ್ತು ಅದು ಯುದ್ಧದಲ್ಲಿ ಪರ್ಯವಸಾನಗೊಂಡಿತು. ಯಾವುದೇ ಸಿದ್ಧತೆ ಇಲ್ಲದೆ ಸಾಂದರ್ಭಿಕವಾದ ಸಂದರ್ಭಗಳಿಂದ ಜನರು ಪ್ರೇರಿತರಾಗಿ ನಡೆದಂತಹ ಒಂದು ಯುದ್ಧವಾಗಿತ್ತು ಬದ್ರ್ ಯುದ್ಧ. ಆದರೆ ಉಹದ್ ಯುದ್ಧ ಹಾಗೆಲ್ಲ. ಉಹದ್ ಯುದ್ಧ ಪೂರ್ಣವಾದ ಸಿದ್ಧತೆಯೊಂದಿಗೆ, ಯುದ್ಧ ಮಾಡಬೇಕು ಎಂಬ ಸಂಕಲ್ಪದೊಂದಿಗೆ ಮಕ್ಕಾದವರು ಮದೀನಾದ ಮೇಲೆ ಮಾಡಿದಂತಹ ಒಂದು ದಾಳಿಯಾಗಿತ್ತು. ಅವರು ಬೇರೆ ಬೇರೆ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದರು. ಒಂದು ಧಾರ್ಮಿಕ ಉದ್ದೇಶವಾಗಿತ್ತು. ಇಸ್ಲಾಂ ಎಂಬುದು ಒಂದು ದೊಡ್ಡ ಧರ್ಮವಾಗಿ ಬೆಳೆಯುತ್ತಿತ್ತು ಮತ್ತು ಮಕ್ಕಾದವರು ಅವರದೇ ಆದಂತಹ ಬಹುದೇವರಾಧನೆಯ ಧರ್ಮವನ್ನು ಅನುಸರಿಸ್ತಾ ಇದ್ದರು. ಮತ್ತು ಇಸ್ಲಾಂ ಎಂಬುದು ಒಂದು ರಾಜಕೀಯ ಶಕ್ತಿಯಾಗಿಯೂ ರಾಜಕೀಯ ಪರ್ಯಾಯವಾಗಿಯೂ ಮದೀನಾದಲ್ಲಿ ಬೆಳೆಯುತ್ತಿತ್ತು ಮತ್ತು ಮಕ್ಕಾದವರು ಅವರದೇ ಆದ ರಾಜಕೀಯವನ್ನು ಹೊಂದಿದ್ದರು. ಮೂರನೇದಾಗಿ ಮಕ್ಕಾದಲ್ಲಿ ಅವರದೇ ಆದಂತಹ ಆರ್ಥಿಕ ನೀತಿ ಮತ್ತು ಆರ್ಥಿಕ ಆಧಾರಗಳಿದ್ದವು ಮತ್ತು ಮದೀನಾದಲ್ಲಿ ಮುಸ್ಲಿಮರು ಆ ಆರ್ಥಿಕ ಅವರ ಮೂಲಗಳನ್ನು ದುರ್ಬಲಗೊಳಿಸುವಂತಹ ಕೆಲಸಗಳನ್ನು ಮಾಡಿದರು ಎಂಬುದು ಅವರ ಒಂದು ಕಾರಣವಾಗಿತ್ತು. ಈ ಎಲ್ಲ ಕಾರಣಗಳಿಗಾಗಿ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಮುಸ್ಲಿಮರ ಮೇಲೆ ದೊಡ್ಡ ಸೇಡನ್ನು ಸಿರಿಸಿಕೊಳ್ಳಬೇಕು ಎಂಬ ತೀರ್ಮಾನವನ್ನು ಮಾಡಿ ಅವರು ಉಹದ್ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿದರು. ಇದಕ್ಕಾಗಿ ಆಗ ಮಕ್ಕಾದಲ್ಲಿ 3 ಜನ ಪ್ರಮುಖ ವ್ಯಕ್ತಿಗಳಿದ್ದರು. ಒಬ್ಬರು ಅಬು ಸುಫಿಯಾನ್, ಮತ್ತೊಬ್ಬರು ಸಫ್ವಾನ್ ಬಿನ್ ಉಮಯ್ಯ ಬಿನ್ ಖಲಫರ ಮಗ, ಮೂರನೇದಾಗಿ ಇಕ್ರಿಮಾ ಬಿನ್ ಅಬೂ ಜಹಲ್ನ ಮಗ. ಇವರೆಲ್ಲೂ ಪ್ರಮುಖ ವ್ಯಕ್ತಿಗಳಾಗಿದ್ದರು. ಇವರು ಮೂವರು ಸೇರಿ ಜನರೊಂದಿಗೆ ಹಣ ಸಂಗ್ರಹಣೆ ಮಾಡಿದರು. ಹಣ ಸಂಗ್ರಹಣೆ ಮಾಡಲಿಕ್ಕಾಗಿ ಅವರು ಅನುಸರಿಸಿದಂತಹ ನೀತಿ ಯಾವುದು ಅಂತ ಹೇಳಿದರೆ, ಅಬೂ ಸುಫಿಯಾನ್ನ ವ್ಯಾಪಾರಿ ತಂಡ ಮದೀನಾದ ಮೂಲಕ ಸಾಗ್ತಾ ಇತ್ತು ಮತ್ತು ಬದ್ರ್ ಯುದ್ಧಕ್ಕಿಂತ ಮೊದಲೇ ಅದನ್ನು ತಪ್ಪಿಸಿಕೊಂಡು ಅವರು ಮಕ್ಕಾಕ್ಕೆ ತಲುಪಿದ್ದರು. ಆದ್ದರಿಂದ ಅಬೂ ಸುಫಿಯಾನ್ಗೆ ಮತ್ತು ಇಕ್ರಿಮಾ ಬಿನ್ ಅಬೂ ಜಹಲ್ಗೆ ಮತ್ತು ಸಫ್ವಾನ್ ಬಿನ್ ಉಮಯ್ಯ ಇವರೆಲ್ಲರಿಗೂ ಕೂಡ ಯಾರು ಅದರಲ್ಲಿ ಹೂಡಿಕೆ ಮಾಡಿದ್ದರು ಮತ್ತು ಯಾರು ಅದರಲ್ಲಿ ಎಷ್ಟು ಗಳಿಸಿದ್ದರು ಎಂಬುದರ ಸಂಪೂರ್ಣವಾದಂತಹ ಪರಿಜ್ಞಾನ ಇತ್ತು. ಆ ಕಾರಣಕ್ಕಾಗಿ ಅವರು ಮನೆಗೆ ಹೋಗಿ ಬಾಗಿಲು ತಟ್ಟಿದರು. ನಾವೊಂದು ದೊಡ್ಡ ಯುದ್ಧ ಮದೀನಾದ ವಿರುದ್ಧ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನೀವು ಅಬೂ ಸುಫಿಯಾನ್ನೊಂದಿಗೆ ಯಾವ ವ್ಯಾಪಾರಿ ತಂಡದಲ್ಲಿ ತಮ್ಮ ಹೂಡಿಕೆಯನ್ನು ಮಾಡಿದ್ದೀರೋ ಅದರಲ್ಲಿ ಬಂದಂತಹ ಲಾಭದ ಪೂರ್ಣಾಂಶವನ್ನು ನಮಗೆ ಕೊಡಿ ಎಂದು ಹೇಳಿ ದೊಡ್ಡ ಮೊತ್ತವನ್ನು ಅವರು ಸಂಗ್ರಹಿಸಿದರು ಮತ್ತು ಒಂದು ದೊಡ್ಡ ಯುದ್ಧಕ್ಕೆ ಅಣಿಯಾದರು. ಅದನ್ನು ಸೂರತುಲ್ ಅನ್ಫಾಲ್ ಬದರ್ನ ನಂತರ ಬಂದಂತಹ ಒಂದು ಸೂಕ್ತವಾಗಿದೆ, ಬದರ್ ನಂತರ ಬಂದಂತಹ ಒಂದು ಅಧ್ಯಾಯವಾಗಿದೆ. ಆದರೂ ಕೂಡ ಅದರಲ್ಲಿ ಉಹದ್ನ ಬಗ್ಗೆಯೂ ಕೂಡ ಭವಿಷ್ಯ ನುಡಿ ಇದೆ. ಅದರಲ್ಲಿ 36ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಸೂರತುಲ್ ಅಂಫಾಲ್ನಲ್ಲಿ, ಇನ್ನಲ್ಲದೀನ ಕಫರು ಯುಂಫಿಕೂನ ಅಮ್ವಾಲಹುಂ ಲಿಯಸುದ್ದು ಅನ್ ಸಬೀಲಿಲ್ಲಾ. ಸತ್ಯನಿಷೇಧಿಗಳು ಮುಸ್ಲಿಮರನ್ನು ಮತ್ತು ಸತ್ಯನಿಷೇಧಿಗಳು ಅಲ್ಲಾಹನ ಮಾರ್ಗದಿಂದ ತಡೆಯಲಿಕ್ಕಾಗಿ ಹಣ ವಿನಿಯೋಗ ಮಾಡುತ್ತಾರೆ. ಯುಂಫಿಕೂನ ಅಮ್ವಾಲಹುಂ ಮತ್ತು ಫಸಯುಂಫಿಕೂನಹಾ, ಮುಂದೆಯೂ ಅವರು ವಿನಿಯೋಗ ಮಾಡುತ್ತಾರೆ. ಮುಂದೆ ಅಂತ ಹೇಳಿದರೆ ಆವಾಗ ಉಹದ್ ಯುದ್ಧದಲ್ಲಿಯೂ ಕೂಡ ಅವರು ಹಣ ವಿನಿಯೋಗ ಮಾಡಿದರು. ಸುಮ್ಮ ತಕೂನು ಅಲೈಹಿಂ ಹಸ್ರ, ಅನಂತರ ಅದು ಅವರ ಪಾಲಿಗೆ ಶೋಚನೀಯ ಒಂದು ತೀರ್ಮಾನವಾಗಿ ಪರಿಣಮಿಸುತ್ತದೆ. ಸುಮ್ಮ ಯುಗ್ಲಬೂನ್, ಅನಂತರ ಅವರು ಸೋಲಿಸಲ್ಪಡುತ್ತಾರೆ. ಈ ಎಲ್ಲ ಹೂಡಿಕೆ ಅವರು ಮಾಡ್ತಾ ಇರ್ತಾರೆ ಮುಸ್ಲಿಮರ ವಿರುದ್ಧ ಮತ್ತು ಯುದ್ಧ ಸನ್ನದ್ಧತೆ ಮಾಡ್ತಾರೆ, ಕೊನೆಯದಾಗಿ ಅವರು ಸೋಲಲ್ಪಡ್ತಾರೆ ಎಂಬಂತಹ ಭವಿಷ್ಯ ನುಡಿ ಕೂಡ ಇದೆ. ಹೀಗೆ ಅವರು ದೊಡ್ಡ ಸಿದ್ಧತೆ ಮಾಡಿದರು. ಸುಮಾರು 3,000 ಮಂದಿಯನ್ನು ಸೇರಿಸಿದರು.
ಹಿಂದಿನ ಬದರ್ ಯುದ್ಧದಲ್ಲಿ 1,000 ಮಂದಿಯೊಂದಿಗೆ ಬಂದಿದ್ದರು. ಈ ಬಾರಿ ಅವರು ಶಸ್ತ್ರಸಜ್ಜಿತವಾದ 3,000 ಮಂದಿಯನ್ನು ಸೇರಿಸಿದರು. ಅದೇ ರೀತಿಯಲ್ಲಿ 200 ಕುದುರೆಗಳನ್ನು ಸಿದ್ಧಪಡಿಸಿದರು. ಮತ್ತು ಅನೇಕ ಮಹಿಳೆಯರು ಕೂಡ ಇದ್ದರು ಅವರ ಜೊತೆಗೆ. ಮಹಿಳೆಯರು ಅಂತ ಹೇಳಿದರೆ ಈ ಕಾಲದಲ್ಲಿ ಚಿಯರ್ ಲೀಡರ್ಸ್ ಅಂತ ಹೇಳ್ತಾರಲ್ಲ, ಅವರನ್ನು ಉತ್ಸಾಹ ತುಂಬಲಿಕ್ಕೆ ಬೇಕಾದಂತಹ ಮಹಿಳೆಯರು, ಹಾಡಿ ಕುಣಿದು ಅವರಲ್ಲಿ ಒಂದು ರೀತಿಯ ಉತ್ಸಾಹವನ್ನು ತುಂಬುವಂತಹ ಮಹಿಳೆಯರು, ಅವರನ್ನು ಕೂಡ ಅವರು ಸೇರಿಸಿಕೊಂಡಿದ್ದರು. ಹೀಗೆ ಮತ್ತು ಅದರ ನೇತೃತ್ವವನ್ನು ಅಬು ಸುಫಿಯಾನ್, ಇಕ್ರಿಮಾ ಬಿನ್ ಅಬು ಜಹಲ್ ಹಾಗೂ ಖಾಲಿದ್ ಬಿನ್ ವಲೀದ್, ಮುಂದೆ ಮುಸ್ಲಿಮರ ಪಾಲಿಗೆ ದೊಡ್ಡ ಸೇನಾನಿಯಾಗಿ ಮಾರ್ಪಟ್ಟಂತಹ ಖಾಲಿದ್ ಬಿನ್ ವಲೀದ್ ಅವರ ನೇತೃತ್ವ ವಹಿಸಿದ್ದರು. 3 ತಂಡಗಳನ್ನು ಅವರು ಮಾಡಿದರು 3,000 ಜನರಲ್ಲಿ. ಒಂದರ ನೇತೃತ್ವ ಅಬು ಸುಫಿಯಾನ್ನದ್ದಾಗಿತ್ತು, 2ನೇ ತಂಡದ ನೇತೃತ್ವ ಇಕ್ರಿಮಾ ಬಿನ್ ಅಬು ಜಹಲ್ನದ್ದಾಗಿತ್ತು, ಮತ್ತು 3ನೇ ತಂಡದ ನೇತೃತ್ವ ಅದು ಖಾಲಿದ್ ಬಿನ್ ವಲೀದ್ ಎಂಬ ವ್ಯಕ್ತಿಯದ್ದಾಗಿತ್ತು. ಅದೇ ರೀತಿಯಲ್ಲಿ ಅವರು ಅನೇಕ ಗೋತ್ರಗಳನ್ನು ಅವರು ಇದರ ಜೊತೆಗೆ ಸೇರಿಸಿದರು. ಅದರಲ್ಲಿ ಬನು ಕಿನಾನ, ತಿಹಾಮ ಮತ್ತು ಬನು ಉಮಯ್ಯ, ಇವು ದೊಡ್ಡ ದೊಡ್ಡ ಗೋತ್ರಗಳಾಗಿದ್ದವು. ಅವರೆಲ್ಲರನ್ನೂ ಕೂಡ ಸೇರಿಸಿ ಒಂದು ದೊಡ್ಡ ತಂಡದೊಂದಿಗೆ ಅವರು ಮದೀನಾದ ವಿರುದ್ಧ ಯುದ್ಧ ಮಾಡಲಿಕ್ಕಾಗಿ ಬಂದರು. ಹೀಗೆ ಅವರು ಹೊರಟಾಗ ಅಬ್ಬಾಸ್ ರದಿಯಲ್ಲಾಹು ತಾಲಾ ಅನ್ನೋರವರಿದ್ದರು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕ್ಕಪ್ಪ. ಬದರಿನಲ್ಲಿ ಸೆರೆವಾಸಿಯಾಗಿದ್ದರವರು. ಅವರು ಒಂದು ರಹಸ್ಯ ಮುಸ್ಲಿಮರಾಗಿದ್ದರು. ಆದ್ದರಿಂದ ತಕ್ಷಣ ಅವರು ಈ ಯುದ್ಧದ ವಿವರಗಳೊಂದಿಗೆ, ಎಷ್ಟು ಜನರಿದ್ದಾರೆ, ಎಷ್ಟು ಕುದುರೆಗಳಿವೆ, ಎಷ್ಟು ಮಹಿಳೆಯರಿದ್ದಾರೆ, ಎಂತಹ ಸಿದ್ಧತೆಗಳಿವೆ ಎಂಬ ವಿವರಗಳೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಮ್ಮ ಪ್ರತಿನಿಧಿಯ ಮೂಲಕ ಒಂದು ಪತ್ರವನ್ನು ಕಳುಹಿಸಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅತ್ಯಂತ ಬೇಗವಾಗಿ ಹೋಗಿ ಈ ಪತ್ರ ತಲುಪಿಸಬೇಕು ಎಂದು ಹೇಳಿದ್ದರು. ಯಾಕೆಂತ ಹೇಳಿದರೆ ಸಾಮಾನ್ಯವಾಗಿ ಮಕ್ಕ ಮತ್ತು ಮದೀನಾದ ನಡುವೆ ಹೋಗಲಿಕ್ಕೆ ಒಂದು ಸಾಮಾನ್ಯ ವೇಗದಲ್ಲಿ ಹೋದರೆ 15 ದಿನ ಬೇಕಾಗ್ತಾಯಿತ್ತು. ಆದರೆ ಕ್ಷಿಪ್ರ ವೇಗದಲ್ಲಿ ಮಕ್ಕಾದ ಜನ ಮದೀನಾದ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟಿದ್ದರು. ಆ ಕಾರಣದಿಂದ ಅಬ್ಬಾಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಅತ್ಯಂತ ಕ್ಷಿಪ್ರ ವೇಗದಲ್ಲಿ ಮುಟ್ಟುವಂತೆ ತನ್ನ ಪ್ರತಿನಿಧಿಯನ್ನು ಕಳಿಸಿದರು. ಮತ್ತು 3 ದಿನಗಳಲ್ಲಿ ಆ ವ್ಯಕ್ತಿ ಬಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸಂಪರ್ಕಿಸಿದನು ಮತ್ತು ಪತ್ರವನ್ನು ಕೊಟ್ಟರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಸಹಚರರ ಮೂಲಕ ಅದರ ವಿವರಗಳನ್ನು ಓದಿ ತಿಳಿದುಕೊಂಡರು. ಆದರೂ ಕೂಡ ಅವರು ಬೇಹುಗಾರರನ್ನು ಕಳುಹಿಸಿದರು. ಅಬ್ಬಾಸ್ ರದಿಯಲ್ಲಾಹು ತಾಲಾ ಅನ್ಹು ಹೇಳಿದ ನಂತರ ಅದೆಲ್ಲವೂ ಕೂಡ ಸತ್ಯವೇ ಆಗಿರಬೇಕು ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗೊತ್ತಿತ್ತು. ಆದರೂ ಕೂಡ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ ಹೇಳ್ತಾರಲ್ಲ, ಅಂತಹ ಒಂದು ಸೂತ್ರದ ಪ್ರಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಬೇಹುಗಾರರನ್ನು ಕಳುಹಿಸಿದರು ಮತ್ತು ಆ ಮೂಲಕ ಒಂದು ದೊಡ್ಡ ಸೇನೆ ಬರ್ತಾ ಇದೆ ಎಂಬುದನ್ನು ಅವರು ಖಾತ್ರಿಪಡಿಸಿಕೊಂಡರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೂ ಮಕ್ಕಾದಿಂದ ಬರ್ತಾ ಇರುವಂತಹ ಸೇನೆಯನ್ನು ಎದುರುಗೊಳ್ಳಬೇಕಾದ್ದು ಅನಿವಾರ್ಯ, ಆದ್ದರಿಂದ ನಾವು ಹೇಗೆ ಎದುರುಗೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿದರು. ಹೆಚ್ಚಿನವರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಮದೀನಾ ಪಟ್ಟಣದ ಒಳಗೆ ಇದ್ದುಕೊಂಡು ನಾವು ಶತ್ರುಗಳನ್ನು ಎದುರಿಸಬೇಕು. ಯಾಕೆಂತ ಹೇಳಿದರೆ ಮದೀನಾ ಪಟ್ಟಣದ ಒಳಗೆ ಅದು ಎಂತಹ ಪ್ರದೇಶ ಅಂತ ಹೇಳಿದರೆ ಎಲ್ಲಿ ಜನರಿದ್ದಾರೆ ಮತ್ತು ಎಲ್ಲಿ ಅಡಗಿ ಕುಳಿತುಕೊಳ್ಳಬಹುದು ಎಂಬುದು ಮದೀನಾದವರಿಗೆ ಗೊತ್ತಿತ್ತು. ಮತ್ತು ಹಿಂದಿನ ಅನುಭವದ ಪ್ರಕಾರ ಮದೀನಾದ ಪಟ್ಟಣದ ಒಳಗಿದ್ದುಕೊಂಡು ಯುದ್ಧ ಮಾಡಿದರೆ ಯಾವಾಗಲೂ ಕೂಡ ಮದೀನಾದವರೇ ಜಯಿಸ್ತಾಯಿದ್ರು. ಯಾಕೆಂತ ಹೇಳಿದರೆ ಅದು ಅವರ ಊರು, ಅವರಿಗೆ ಎಲ್ಲಿ ಏನಿದೆ ಎಂಬುದು ಚೆನ್ನಾಗಿ ಗೊತ್ತಿದೆ. ಆದರೆ ಹೆಚ್ಚಿನ ಯುವಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು. ಅವರು ಏನು ಹೇಳಿದರು ಅಂತ ಹೇಳಿದರೆ, ಬದರ್ನಲ್ಲಿ ಅನೇಕ ಯುವಕರು ಭಾಗವಹಿಸಿದ್ದಾರೆ, ನಮಗೆ ಭಾಗವಹಿಸುವಂತಹ ಅವಕಾಶ ಸಿಕ್ಕಿರಲಿಲ್ಲ, ಈಗ ನಾವು ಅದರಲ್ಲಿ ಭಾಗವಹಿಸಬೇಕು ಎಂಬ ಒತ್ತಡವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮೇಲೆ ಹೇರಿದರು. ಹೀಗೆ ಯುವಕರ ಒತ್ತಡಕ್ಕೆ ಮಣಿದು ಕೊನೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ಒಳಗೆ ಯುದ್ಧ ಮಾಡುವ ಬದಲು ಹೊರಗೆ ರಣರಂಗದಲ್ಲಿ ಯುದ್ಧ ಮಾಡುವಂತಹ ಒಂದು ತೀರ್ಮಾನ ಮಾಡಿದರು. ಅದಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ದಾಟಿ ಸಿಗುವಂತಹ ಉಹದ್ ಎಂಬ ಪ್ರದೇಶವನ್ನು, ಬೆಟ್ಟದ ಪ್ರದೇಶವನ್ನು ಆಯ್ಕೆ ಮಾಡಿದರು. ಉಹದ್ಗೆ ತಲುಪಬೇಕಾದರೆ ಅವರು ಮದೀನಾ ದಾಟಿ ಬರಬೇಕಾಗಿತ್ತು. ಆದ್ದರಿಂದ ಶತ್ರುಗಳು ಮದೀನಾ ದಾಟಿ ಬಂದರು. ಆದ್ದರಿಂದ ಅವರಿಗೆ ಒಂದು ಪ್ರದೇಶವನ್ನು ದಾಟಿ ಮುಂದೆ ಸಾಗಬೇಕಾದರೆ ಸ್ವಲ್ಪ ದಣಿವು ಕೂಡ ಇರ್ತದೆ. ಇದೆಲ್ಲವೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯುದ್ಧ ತಂತ್ರದ ಭಾಗವಾಗಿತ್ತು. ಮತ್ತು ಈ ಉಹದ್ ಎಂಬ ಪರ್ವತ, ಅದರಲ್ಲಿ ಪರ್ವತ ಶ್ರೇಣಿಗಳಿವೆ ಮತ್ತು ಆ ಪರ್ವತ ಶ್ರೇಣಿಗಳ ಮೂಲಕ ದಾಟಿ ಆ ಕಡೆಯಿಂದ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಯ್ಕೆ ಮಾಡಿದಂತಹ ಪ್ರದೇಶ ಎಂತಹ ಪ್ರದೇಶ ಆಗಿತ್ತು ಅಂತ ಹೇಳಿದರೆ, ಉಹದ್ ಅವರ ಹಿಂದೆ ಇತ್ತು ಮತ್ತು ಮದೀನಾ ಅವರ ಮುಂದೆ ಇತ್ತು. ಮತ್ತು ಹಿಂದಿನಿಂದ ದಾಳಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಮತ್ತು ಮುಂದಿನಿಂದಲೂ ಕೂಡ ಎಲ್ಲ ಕಡೆಗಳಿಂದ ದಾಳಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದೇ ಒಂದು ಪ್ರದೇಶದಿಂದ ದಾಳಿ ಮಾಡಲಿಕ್ಕೆ ಸಾಧ್ಯ ಇತ್ತು. ಆದ್ದರಿಂದ ಆ ಪ್ರದೇಶದಲ್ಲಿ ಎಷ್ಟೇ ಜನರಿದ್ದರೂ ಕೂಡ
ಬಹಳ ಸೀಮಿತವಾದ ಜನ ಮಾತ್ರ ಆ ಪ್ರದೇಶದಿಂದ, ಆ ಇಕ್ಕಟ್ಟಾದ ಪ್ರದೇಶದಿಂದ ಪ್ರವೇಶಿಸಬಹುದಾಗಿತ್ತು. ಆದ್ದರಿಂದ ದೊಡ್ಡ ಸಂಖ್ಯೆ ಇದ್ದರೂ ಕೂಡ ಆ ದೊಡ್ಡ ಸಂಖ್ಯೆ ಅವರ ಪ್ರಯೋಜನಕ್ಕೆ ಬರಬಾರದು ಮತ್ತು ಇಕ್ಕಟ್ಟಾದ ಪ್ರದೇಶದಿಂದ ಅವರು ಸಣ್ಣ ಸಂಖ್ಯೆಯಲ್ಲಿ ಆಗಮಿಸುವಾಗ ಅವರ ಮೇಲೆ ಆಕ್ರಮಣ ಮಾಡಬೇಕು ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯುದ್ಧ ತಂತ್ರವಾಗಿತ್ತು. ಮತ್ತು ಆ ಉಹದ್ ಯುದ್ಧದಲ್ಲೇ ಯುಹದ್ ಎಂಬ ದೊಡ್ಡ ಪರ್ವತ ಶ್ರೇಣಿಯಲ್ಲಿ ಇದ್ದಂತಹ ಒಂದು ಶಿಖರದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಮಾರು 50 ಮಂದಿಯನ್ನು ನಿಲ್ಲಿಸಿದರು ಮತ್ತು ಅವರಿಗೆ ಅವರು ಒಳ್ಳೆಯ ಬಿಲ್ಲುಗಾರರಾಗಿದ್ದರು. ಅವರೊಡನೆ ಹೇಳಿದರು, ನೀವು ಯಾವ ಸಂದರ್ಭದಲ್ಲಾದರೂ ಕೂಡ ನಿಮ್ಮ ಮುಂದಿನಿಂದ ಬರುವಂತಹ ಒಂದು ತಂಡವನ್ನು ತಡೆಯಬೇಕು. ಯಾಕೆಂತ ಹೇಳಿದರೆ ಈ ಇಕ್ಕಟ್ಟಾದ ಪ್ರದೇಶದಿಂದ ಹೊರತಾದಂತಹ ಪ್ರದೇಶವಾಗಿತ್ತು, ಅಲ್ಲಿಂದಲೂ ಕೂಡ ಜನರು ಬರುವಂತಹ ಒಂದು ಸಾಧ್ಯತೆ ಇತ್ತು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳ ಒಳ್ಳೆಯ ಯುದ್ಧ ತಂತ್ರವನ್ನು ಅನುಸರಿಸಿ ಹೇಳಿದ್ದರು, ಅಲ್ಲಿಂದ ಯಾರೂ ಬರದಂತೆ ನೀವು ನೋಡಿಕೊಳ್ಳಿ ಮತ್ತು ಎಲ್ಲಿಯವರೆಗೆ ನೀವು ನಿಲ್ಲಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಅನೇಕರು ನಿಧನರಾಗಿ ಅವರ ಶವಗಳನ್ನು ಗಿಡುಗ ಮತ್ತು ಪಕ್ಷಿಗಳು ತಿನ್ನುವಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ನೀವು ಇಲ್ಲಿಂದ ಕದಲಬಾರದು. ಅಷ್ಟು ಒತ್ತು ಕೊಟ್ಟು ಅದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆದೇಶ ಕೊಟ್ಟಿದ್ದರು. ಇದು ಹದೀಸ್ನಲ್ಲಿ ಬಂದಿರುವಂತಹ ಉಲ್ಲೇಖ. ಆದರೆ ಉಹದ್ ಯುದ್ಧದಲ್ಲಿ ಮುಸ್ಲಿಮರಿಗೆ ಸೋಲಾಯಿತು. ಅದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆಯಂತೆ ಆ ಸಣ್ಣ ಶಿಖರದಲ್ಲಿ 50 ಮಂದಿ ಅಲ್ಲಿಂದ ಕದಲಿದರು, ಅಲ್ಲಿಂದ ಕೆಳಗಿಳಿದರು. ಒಂದು ಭಿನ್ನಾಭಿಪ್ರಾಯ ಅದರದಲ್ಲಿ, ಇದು ಒಂದು ಕಾರಣವಾಗಿತ್ತು. ಮತ್ತು ಇಲ್ಲಿ ನೋಡಬೇಕಾದಂಥ ಮತ್ತೊಂದು ಅಂಶ ಏನು ಅಂತ ಹೇಳಿದರೆ, ಬದರ್ನಲ್ಲಿ ಅಲ್ಲಾಹನ ಸಹಾಯದಿಂದ ದೊಡ್ಡ ವಿಜಯ ಸಂಭವಿಸಿತ್ತು. ಆದರೆ ಉಹದ್ನಲ್ಲಿ ಮುಸ್ಲಿಮರಿಗೆ ಸೋಲಾಯಿತು, ಬಹಳಷ್ಟು ನಷ್ಟ ಸಂಭವಿಸಿತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದವು. ಬದರ್ನ ನಂತರ ಮುಸ್ಲಿಮರಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಿಜವಾದ ಸತ್ಯವಿಶ್ವಾಸಿಗಳು, ಯಾರು ಕಪಟ ವಿಶ್ವಾಸಿಗಳು ಎಂಬುದನ್ನು ಪರಿಶೀಲಿಸಬೇಕಾದಂಥ ಅವಶ್ಯಕತೆ ಇತ್ತು. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೊರಡುವಾಗ 1000 ಮಂದಿ ಅವರ ಜೊತೆಗಿದ್ದರು. ಒಂದು ಕಡೆ 3000ಕ್ಕಿಂತಲೂ ಹೆಚ್ಚು ಮಂದಿ, ಇನ್ನೊಂದು ಕಡೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಂಡಿ 1000 ಮಂದಿ. ಅದರಲ್ಲಿ ಅಬ್ದುಲ್ಲಾ ಬಿನ್ ಉಬೈ ಬಿನ್ ಸಲೂಲ್ ಎಂಬ ಒಬ್ಬ ಕಪಟ ವಿಶ್ವಾಸಿ ಕೂಡ ಇದ್ದನು. ಅವನು ಅರ್ಧ ರಸ್ತೆಯಲ್ಲಿ ನಾವು ಹಿಂದೆ ಹೋಗುತ್ತೇವೆ ಮತ್ತು ನಾವು ಕೆಲವಾರು ಮಂದಿ ಹಿಂದೆ ಹೋಗುತ್ತೇವೆ ಎಂಬ ತೀರ್ಮಾನ ಮಾಡಿದರು. ಮತ್ತು ಇದು ಕಪಟ ವಿಶ್ವಾಸದ ಅತ್ಯಂತ ಸ್ಪಷ್ಟವಾದಂತಹ ಲಕ್ಷಣವಾಗಿತ್ತು. ಮತ್ತು ಅವನು ತನ್ನ 300 ಮಂದಿ ವ್ಯಕ್ತಿಗಳೊಂದಿಗೆ ಅಲ್ಲಿಂದ ಹಿಂದೆ ಸರಿದನು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮೊದಲು ಹೇಳಿ ನಾವು ಹಿಂದೆ ಹೋಗುತ್ತೇವೆ ಎಂದೆಲ್ಲ ಹೇಳಬೇಕಾಗಿತ್ತು. ಮೆಲ್ಲನೆ ಹಿಂದೆ ಸರಿದನು ಮತ್ತು ಅವನ ಜೊತೆಗೆ 300 ಮಂದಿಯೂ ಕೂಡ ಹೋದರು. ಇನ್ನೊಂದು ಕಡೆ 3000 ಜನ ಇದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ತಂಡದಲ್ಲಿ ಕೇವಲ 700 ಮಂದಿ ಮಾತ್ರ ಉಳಿದುಕೊಂಡರು. ಅದೇ ರೀತಿಯಲ್ಲಿ ಅಬೂ ಆಮಿರ್ ಅರ್ ರಾಹಿಬ್ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಅಬೂ ಆಮಿರ್ ಅರ್ ರಾಹಿಬ್ ಅಂತ ಹೇಳಿದರೆ ಯೋಗಿ ಅಂಥೇಳಿ. ಅವನು ಯೋಗಿ ಎಂಬ ಕಾರಣಕ್ಕಾಗಿ ಮದೀನಾದಲ್ಲಿ ಬಹಳ ಪ್ರಸಿದ್ಧನಾಗಿದ್ದನು ಮತ್ತು ನಂತರ ಇಸ್ಲಾಂ ಸ್ವೀಕಾರ ಮಾಡಿದನು. ಆದರೆ ಯುದ್ಧದ ಸಂದರ್ಭದಲ್ಲಿ ಆ ವ್ಯಕ್ತಿ ಹೋಗಿ ಶತ್ರುಗಳೊಂದಿಗೆ ಸೇರಿಸಿಕೊಂಡನು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವನ ಹೆಸರನ್ನು ಅಬೂ ಆಮಿರ್ ಅಲ್ ರಾಹಿಬ್ನ ಬದಲಿಗೆ ಅಬೂ ಆಮಿರ್ ಅಲ್ ಫಾಸಿಕ್ ಮತ್ತು ಕರ್ಮಭ್ರಷ್ಟನಾದಂತಹ ಅಬೂ ಆಮಿರ್ ಎಂಬ ಹೆಸರನ್ನು ಅವರಿಗೆ ಕೊಟ್ಟನು. ಅವರ ಮಗ ಇಸ್ಲಾಮಿ ತಂಡದಲ್ಲಿ ಬಹಳ ಪ್ರಸಿದ್ಧನಾದಂತಹ ಒಬ್ಬ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾಗಿದ್ದರು. ಅವರ ಹೆಸರೇ ಹನ್ಜಲಾ ರದಿಯಲ್ಲಾಹು ತಆಲಾ ಅನ್ಹು, ಬಹಳ ಸುಪ್ರಸಿದ್ಧರಾದಂತಹ ಒಬ್ಬ ಅನುಯಾಯಿ. ಆದರೆ ಅವರ ತಂದೆ ಅವರು ಕಪಟ ವಿಶ್ವಾಸವನ್ನು ತೋರಿದರು ಮತ್ತು ದುಷ್ಟರ ಗುಂಪಿನೊಂದಿಗೆ ಅವರು ಸೇರಿಸಿಕೊಂಡರು. ಹೀಗೆ ಉಹದ್ ಯುದ್ಧದ ಸಂದರ್ಭದಲ್ಲಿ ಇಂತಹ ಕೆಲವಾರು ಘಟನೆಗಳು ಸಂಭವಿಸಿತು. ಇದು ಸತ್ಯವಿಶ್ವಾಸಿಗಳು ಮತ್ತು ಕಪಟ ವಿಶ್ವಾಸಿಗಳ ನಡುವೆ ಅಂತರವನ್ನು ಕೂಡ ತೋರಿಸಿತು. ಕೊನೆಗೆ ಯುದ್ಧದಲ್ಲಿ ಸೋಲಾಯಿತು ಮತ್ತು ಅದರಿಂದ ಮುಸ್ಲಿಮರು ಬಹಳಷ್ಟು ಪಾಠಗಳನ್ನು ಕಲಿತರು. ಯುದ್ಧ ಹೇಗೆ ನಡೆಯಿತು ಮತ್ತು ಅದರ ಮತ್ತಷ್ಟು ವಿವರಗಳು ಏನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಶೀರ್ಷಿಕೆಯಲ್ಲಿ ತಿಳಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.